ಸ್ಕಿನ್ ಕೇರ್ ನೀವು ಹೈಡ್ರೇಟ್ ಆಗಿ ಇಟ್ಕೋಬೇಕು, ಮಾಯಿಶ್ಚರೈಸಿಂಗ್ ಮಾಡ್ಕೋತಾ ಇರಬೇಕು. ಅಂಡ್ ಸನ್ಸ್ಕ್ರೀನ್ ಎಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ನೀವು ಸ್ಕಿನ್ ಹೆಲ್ತಿ ಅಂಡ್ ಗ್ಲೋ ಮತ್ತೆ ನೀವು ರಿಂಕಲ್ಸ್ ಕೂಡ ಪ್ರಿವೆಂಟ್ ಮಾಡ್ಕೊಂತ ಹೋಗ್ಬೋದು. ಲೈಕ್ ಪಿಗ್ಮೆಂಟೇಶನ್ ಆಗಿರ್ಬೋದು, ಕಲೆಗಳಂತ ಏನ್ ಹೇಳ್ತೀವಿ ಅದು, ಮತ್ತೆ ರಿಂಕಲ್ಸ್ ಆಗದೆ ಇರೋಂಗೆ ನೀವು ಪ್ರಿವೆಂಟ್ ಮಾಡ್ಕೊಂಡಿಲ್ಲ ಅಂದ್ರೆ ಇಟ್ ಮೇಲೆ ಟು ದ ಸಮ್ ಆಫ್ ದ ಡಿಸೀಸಸ್, ಮೇ ಬಿ ದ ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಥವಾ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅಥವಾ ಎಕ್ಸಿಮಾ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎಕ್ಸಿಮಾ. ಸೊ ಇದೆಲ್ಲ ಬರೋದಕ್ಕಿಂತ ಮುಂಚೆ ಪ್ರಿವೆಂಟ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ನಮಸ್ಕಾರ, ನಾನು ಡಾಕ್ಟರ್ ದೀಪಿಕಾ, ಕನ್ಸಲ್ಟೆಂಟ್ ಕಾಸ್ಮೆಟಾಲಜಿಸ್ಟ್ ಅಂಡ್ ಡರ್ಮಟಾಲಜಿಸ್ಟ್, ಪ್ರಾಕ್ಟಿಸಿಂಗ್ ಡಾಕ್ಟರ್ ಆಂಜನಪ್ಪ ಪಾಲಿಕ್ಲಿನಿಕ್, ಶರಾ ಸ್ಕಿನ್ ಕೇರ್ ಸೆಂಟರ್, ರಾಜಾಜಿನಗರ್, ಬ್ಯಾಂಗ್ಳೂರ್. ಸೊ ಇವತ್ತು ನಾನು ಸ್ಕಿನ್ ಕೇರ್ ರುಟೀನ್ ಆಗಿ ಸ್ಕಿನ್ ಕೇರ್ ಯಾವ ಥರ ಮಾಡಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಸ್ಕಿನ್ ಕೇರ್ ಅಂತ ಬಂದಾಗ ಸೊ ನಾವು ಕ್ಲಾಸಿಫೈ ಮಾಡ್ಕೋತೀವಿ ಯಾವ ಥರ ಸ್ಕಿನ್ ಟೈಪ್ ಇರುತ್ತೆ ಪೇಷಂಟ್ಗೆ ಅಂತ. ಸೊ ನಾರ್ಮಲ್, ಡ್ರೈ ಆ್ಯಂಡ್ ಆಯಿಲ್, ಈ ಥರ 3 ಟೈಪ್ಸ್ ಆಫ್ ಸ್ಕಿನ್ ಅಂತಲೇ ಹೇಳ್ಬೋದು. ಸೊ ಇದು ಡಿಫರ್ ಆಗುತ್ತೆ, ಒಬ್ರೊಬ್ರಿಗೂ ಒಂಥರ ಸ್ಕಿನ್ ಇರುತ್ತೆ, ಆ ಸ್ಕಿನ್ ಕೇರ್ ರುಟೀನಾಗಿ ಡಿಫರ್ ಆಗುತ್ತೆ. ಸೊ ಸ್ಕಿನ್ ಕೇರ್ ರುಟೀನು ದಿನ ಮಾಡಲೇಬೇಕಾ ಅಂತ ಕೇಳೋ ಕ್ವಶನ್ಸ್ ಇದ್ದಾವೆ. ಖಂಡಿತವಾಗೂ ಮಾಡಬೇಕು, ಯಾಕಂದರೆ ನೀವು ಸ್ಕಿನ್ನ ನೀವು ಹೈಡ್ರೇಟ್ ಆಗಿ ಇಟ್ಕೋಬೇಕು, ಮಾಯಿಶ್ಚರೈಸಿಂಗ್ ಮಾಡ್ಕೋತಾ ಇರಬೇಕು. ಆ ಸನ್ಸ್ಕ್ರೀನ್ ಎಲ್ಲ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನೀವು ಸ್ಕಿನ್ನ ಹೆಲ್ತಿ ಆ್ಯಂಡ್ ಗ್ಲೋ ಮತ್ತು ನೀವು ರಿಂಕಲ್ಸ್ ಕೂಡ ನೀವು ಪ್ರಿವೆಂಟ್ ಮಾಡ್ಕೊತಾ ಹೋಗ್ಬೋದು. ಲೈಕ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಕಲೆಗಳಂತ ಏನು ಹೇಳ್ತೀವಿ ಅದು, ಮತ್ತು ರಿಂಕಲ್ಸ್ ಆಗದೆ ಇರೋಂಗೆ. ಸೊ ಅದನ್ನೆಲ್ಲ ನೀವು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ನೀವು ಸ್ಕಿನ್ನ ಡೈಲಿ ರುಟೀನ್ ಕೇರ್ ಮಾಡಬೇಕಾಗತ್ತೆ. ಸೊ ಫಸ್ಟು ನಾನು ನಾರ್ಮಲ್ ಸ್ಕಿನ್ ಬಗ್ಗೆ ಮಾತಾಡ್ತೀನಿ. ಸೊ ನಾರ್ಮಲ್ ಸ್ಕಿನ್ ಬಂದಾಗ ಅವ್ರಿಗೆ ಯಾವ ಥರ ಮಾಯಿಶ್ಚರೈಸರ್ ಕೊಟ್ಟರು ನಡೆಯುತ್ತೆ, ಸನ್ಸ್ಕ್ರೀನ್. ಸೊ ಎನಿ ಟೈಪ್ ಆಫ್ ಸನ್ಸ್ಕ್ರೀನ್ ಒಂದು ಮಾಯಿಶ್ಚರೈಸರ್ ಸೆಟ್ ಆಗುತ್ತೆ ಅವ್ರಿಗೆ. ಸೊ ಅವರಿಗೆ ಪರ್ಟಿಕ್ಯುಲರಾಗಿ ನಾವು ಸಜೆಸ್ಟ್ ಮಾಡಲ್ಲ, ಓಕೆನಾ. ಅವರಿಗೆ ಫೇಸ್ ವಾಶ್ ರುಟೀನಾಗಿ ಏನು ಮಾಡಬೇಕು, ನಾರ್ಮಲ್ ಮಾರ್ನಿಂಗ್ ರುಟೀನಲ್ಲಿ, ಈವ್ನಿಂಗ್ ರುಟೀನ್ ಅಂತ ಕ್ಲಾಸಿಫೈ ಮಾಡ್ಕೊಳ್ಳೋಣ. ಮಾರ್ನಿಂಗ್ ರುಟೀನಲ್ಲಿ ಫಸ್ಟು ಕ್ಲೆನ್ಸರ್ ಅಡ್ವೈಸ್ ಮಾಡ್ತೀವಿ. ಸೊ ಫೇಸ್ ವಾಶ್, ಸೊ ಎನಿ ಟೈಪ್ ಆಫ್ ಫೇಸ್ ವಾಶ್, ಮೇ ಬಿ ಗ್ಲೈಕೋಲಿಕ್ ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಬೇಸ್ಡ್ ಫೇಸ್ ವಾಶ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದು ಟೋನರ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಆ್ಯಂಟಿ ಆಕ್ಸಿಡೆಂಟ್ ಲೈಕ್ ಸೀರಮ್ನ ಯೂಸ್ ಮಾಡ್ಕೋಬೋದು. ಆ್ಯಂಟಿ ಆಕ್ಸಿಡೆಂಟ್ ಸೀರಮ್ ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ, ಸ್ಕಿನ್ನಲ್ಲಿ ಮಾರ್ನಿಂಗಿಂದ ನೀವು ಈವ್ನಿಂಗ್ವರೆಗೂ ಸ್ಕಿನ್ನ ಎಕ್ಸ್ಪೋಸ್ ಆಗುತ್ತೆ ಹೊರಗಡೆ ಬಿಸಿಲಲ್ಲೆಲ್ಲ. ಸೊ ಅದು ರ್ಯಾಡಿಕಲ್ ಡ್ಯಾಮೇಜ್, ಸ್ಕಿನ್ ಡ್ಯಾಮೇಜ್ನ ಪ್ರಿವೆಂಟ್ ಮಾಡೋಕ್ಕೆ ನಾವು ಆ್ಯಂಟಿ ಆಕ್ಸಿಡೆಂಟ್ ಸೀರಮ್ನ ಅಡ್ವೈಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್. ಸೊ ಯಾರಿಗೂ ಹೊರಗಡೆ ಡೈಲಿ ಬಿಸಿಲಲ್ಲಿ ಓಡಾಡ್ತೀರಾ ಅಥವಾ ಜಾಸ್ತಿ ಸಿಸ್ಟಮ್ ಹಿಂದೆ ಕೂತ್ಕೊಂಡಿರ್ತೀರಾ, ಸೊ ಇರೆಸ್ಪೆಕ್ಟಿವ್ ಆಫ್ ದಟ್ ಸನ್ಸ್ಕ್ರೀನ್ ಡೈಲಿ ಯೂಸ್ ಮಾಡೋದ್ರಿಂದ ನಿಮ್ಮ ರಿಂಕಲ್ಸ್ ಕೂಡ ಪ್ರಿವೆಂಟ್ ಮಾಡ್ಕೋಬೋದು. ದೆನ್ ಅಗೇನ್ ಇಂದ ಈವ್ನಿಂಗ್ ರುಟೀನ್ ಅಂತ ಬಂದಾಗ, ಸೊ ಈವ್ನಿಂಗ್ ರುಟೀನಲ್ಲಿ ಅಗೇನ್ ಫೇಸ್ ವಾಶ್ ಫಸ್ಟ್. ನೆಕ್ಸ್ಟ್ ಬಂದು ನೈಟ್ ರಿಪೇರ್ ಕ್ರೀಮ್ ಅಂತ ಕೊಡ್ತೀವಿ. ನೈಟ್ ರಿಪೇರ್ ಅಂತಂದರೆ ನಿಮಗೆ ಸ್ಕಿನ್ ಏನು ಎಕ್ಸ್ಪೋಸ್ ಆಗಿರುತ್ತಲ್ಲ ಅದನ್ನು ರಿಪೇರ್ ಮಾಡೋದಕ್ಕೆ, ಸ್ಕಿನ್ ಡ್ಯಾಮೇಜ್ನ ರಿಪೇರ್ ಮಾಡೋಕ್ಕೆ. ಮೇ ಬಿ ರೆಟಿನಾಲ್ ಬೇಸ್ಡ್ ಕ್ರೀಮ್ ಇರ್ಬೋದು, ಇಲ್ಲಾಂದರೆ ವೈಟಮಿನ್ ಸಿ ಬೇಸ್ಡ್ ಅಥವಾ ನಿಯಾಸಿನಮೈಡ್ ಬೇಸ್ಡ್ ಸೀರಮ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀರಮ್, ಸೊ ಅದನ್ನು ನಾವು ಅಡ್ವೈಸ್ ಮಾಡ್ತೀವಿ. ಸೊ ದಿಸ್ ಟೈಪ್ ಆಫ್ ರುಟೀನ್ ಫಾರ್ ದ ನಾರ್ಮಲ್ ಸ್ಕಿನ್ ಅಂತಲೇ ಹೇಳ್ತೀವಿ. ನೆಕ್ಸ್ಟ್ ಬಂದು ಆಯಿಲಿ ಸ್ಕಿನ್. ಸೊ ಆಯಿಲಿ ಸ್ಕಿನ್ ಅಂತಂದರೆ ಅವ್ರಿಗೇನಾಗುತ್ತೆ, ಗ್ಲ್ಯಾಂಡ್ ಸೆಕ್ರೇಷನ್ಸ್ ನಮ್ಮ ಬಾಡಿಲಿ ಸಿಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಸೊ ಸಿಬೇಷಿಯಸ್ ಗ್ಲ್ಯಾಂಡ್ಸ್ ಮೋರ್ ಕಾಮನ್ಲಿ ವಿಲ್ ಸೀನ್ ಓವರ್ ದ ಫೇಸ್, ಸ್ಕ್ಯಾಲ್ಪ್ ಆ್ಯಂಡ್ ಟ್ರಂಕ್ ಅಂತಲೇ ಹೇಳ್ತೀವಿ. ಸೊ ಈ ಸಿಬೇಷಿಯಸ್ ಗ್ಲ್ಯಾಂಡ್ಸ್ ಆ್ಯಕ್ಷನ್ ಬಂದುಬಿಟ್ಟು ಮೋರ್ ಆಫ್ ಲೈಕ್ ಫ್ಯಾಟಿ ಲಿಪಿಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಫ್ಯಾಟಿ ಆ್ಯಸಿಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಬಟ್ ಆಯಿಲಿ ಗ್ಲ್ಯಾಂಡ್ಸ್ ಅಂತಲೇ ಹೇಳ್ತೀವಿ. ಯಾವಾಗ ಜಿಡ್ಡಿನ ಅಂಶನ ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಸ್ಕಿನ್ ತುಂಬಾ ಆಯಿಲಿ ಆಗಿ ಕಾಣುತ್ತೆ. ಸೊ ದರ್ ಆರ್ ಡಿಫ್ರೆಂಟ್ ರೀಸನ್ಸ್ ಯಾವಾಗ ನಮಗೆ ಸೆಕ್ರೇಷನ್ಸ್ ಜಾಸ್ತಿ ಆಗುತ್ತೆ ಅಂತ. ಸೊ ಆಯಿಲಿ ಸ್ಕಿನ್ ಇರೋರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರುಟೀನ್ ಫಾಲೋ ಮಾಡಬೇಕು ಅವರು. ಸೊ ಏನಾಗುತ್ತೆ, ಫೇಸ್ ಜಿಡ್ಡಾಗಿರುತ್ತೆ. ಸೊ ಜಿಡ್ಡಿನ ಅಂಶ ನಾವು ಫೇಸ್ ಅದನ್ನು ಕಡಿಮೆ ಮಾಡಬೇಕು, ಇಲ್ಲಾಂದರೆ ಅವ್ರಿಗೆ ಆ್ಯಕ್ನೆ ಆಗೋ ಚಾನ್ಸ್ ಇರುತ್ತೆ, ಇಲ್ಲ ಡ್ಯಾಂಡ್ರಿಫ್ ಆಗೋ ಚಾನ್ಸ್ ಆಗುತ್ತೆ, ಪೋರ್ಸ್ ಆಗುತ್ತೆ. ಸೊ ತುಂಬಾ ರಿಲೇಟೆಡ್ ತುಂಬಾ ಬೇರೆ ಥರ ಇಶ್ಯೂಸ್ ಆಗುತ್ತೆ. ಸೊ ಸ್ಕಿನ್ ಕೇರ್ ರುಟೀನ್ ಅಂತ ಬಂದಾಗ ಆಯಿಲಿ ಸ್ಕಿನ್ನಲ್ಲಿ ಸೊ ಮಾರ್ನಿಂಗ್ ನಾವು ಫೇಸ್ ವಾಶ್ ಅಡ್ವೈಸ್ ಮಾಡ್ತೀವಿ. ಮೋರ್ ಆಫ್ ಲ್ಯಾಕ್ಟಿಕ್ ಅಥವಾ ಮ್ಯಾಂಡಿಲಿಕ್ ಆ್ಯಸಿಡ್, ಗ್ಲೈಕೋಲಿಕ್ ಆ್ಯಸಿಡ್, ಸ್ಯಾಲ್ಸಿಲಿಕ್ ಆ್ಯಸಿಡ್ ಬೇಸ್ಡ್ನ ಫೇಸ್ ವಾಶ್ ಅಡ್ವೈಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ನಾವು ಪೇಷಂಟ್ಗೆ ಮಾಯಿಶ್ಚರೈಸ್, ಎಲ್ಲರೂ ಹೇಳ್ತಾರೆ ಮೇಡಮ್ ಸ್ಕಿನ್ ಆಲ್ರೆಡಿ ಆಯಿಲಿ ಇರುತ್ತೆ ಆದರೂ ನಾವು ಮಾಯಿಶ್ಚರೈಸರ್ ಯೂಸ್ ಮಾಡಬೇಕಂತ. ಖಂಡಿತವಾಗೂ ಮಾಡಬೇಕು, ಯಾಕಂದರೆ ಫೇಸ್ನ ನಾವು ಹೈಡ್ರೇಟಾಗಿ ಇಡಬೇಕು. ಹೈಡ್ರೇಟಾಗಿ ಇಟ್ಟಾಗ ಏನಾಗುತ್ತೆ, ನಿಮಗೆ ಸ್ಕಿನ್ ಬ್ಯಾರಿಯರ್ ಇರುತ್ತಲ್ಲ ಅದನ್ನು ನಿಮ್ಮದು ಮೇಂಟೈನ್ ಮಾಡ್ಕೋಬೇಕು, ಇಲ್ಲಾಂದರೆ ಬೇರೆ ಥರ ಲೈಕ್ ಅಲರ್ಜಿ ಪ್ರಾಬ್ಲಮ್ ಬರೋದು ಅಥವಾ ಡ್ರೈನೆಸ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಸೊ ಆಯಿಲಿ ಸ್ಕಿನ್ನವರು ಮಾಯಿಶ್ಚರೈಸರ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಲೈಕ್ ಮಾಯಿಶ್ಚರೈಸರ್ನ ಅಡ್ವೈಸ್ ಮಾಡ್ತೀವಿ. ನೆಕ್ಸ್ಟ್ ಆನ್ ದ ಟಾಪ್ ಆಫ್ ದಟ್ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಸನ್ಸ್ಕ್ರೀನ್ ಮೇನ್ಲಿ ಇನ್ ದ ಫಾರ್ಮ್ ಆಫ್ ಜೆಲ್ ಬೇಸ್ಡ್ ಅಥವಾ ಲೋಷನ್ ಬೇಸ್ಡ್ನ ಕೊಡ್ತೀವಿ. ಲೈಕ್ ಹೊರಗಡೆ ಹೋಗೋಕ್ಕಿಂತ ಹಾಫ್ನವರ್ಗಿಂತ ಮುಂಚೆ ಅವರು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ದಿಸ್ ನಾರ್ಮಲಿ ನಾವು ಮಾರ್ನಿಂಗಲ್ಲಿ ಅಡ್ವೈಸ್ ಮಾಡ್ತೀವಿ. ಈವ್ನಿಂಗ್ ರುಟೀನ್ ಅಂತ ಬಂದಾಗ ಅಗೇನ್ ಫೇಸ್ ವಾಶ್ ಮಾಡಾದ್ಮೇಲೆ ಅಗೇನ್ ಡಿಪೆಂಡಿಂಗ್ ಅಂತ ಅವ್ರದ್ದು ಪೇಷಂಟ್ ಕನ್ಸರ್ನ್ ಇರುತ್ತೆ. ಲೈಕ್ ಪಿಗ್ಮೆಂಟೇಷನ್ ಇಶ್ಯೂ ಇದ್ದರೆ ಅವಾಗ ನಾವು ಸೀರಮ್ ಅಡ್ವೈಸ್ ಮಾಡ್ತೀವಿ. ಲೈಕ್ ಡಿಪಿಗ್ಮೆಂಟಿಂಗ್ ಸೀರಮ್ ಆಗಿರ್ಬೋದು ಅಥವಾ ಡಿಪಿಗ್ಮೆಂಟಿಂಗ್ ಜೆಲ್ ಅಥವಾ ಕ್ರೀಮ್ ಆಗಿರ್ಬೋದು. ನೈಟ್ ಮತ್ತು ಬಂದು ನೈಟ್
ಸ್ಕಿನ್ ರಿಪೇರ್ ಕ್ರೀಮ್ ಕೂಡ ಅಡ್ವೈಸ್ ಮಾಡ್ತೀವಿ. ಮೇ ಬಿ ಏನು ರೆಟಿನಾಲ್ ಬೇಸ್ಡ್ ಕ್ರೀಮ್ ಇರ್ಬೋದು ಆ ಥರ. ಮತ್ತು ಗ್ಲ್ಯಾಂಡ್ ಸೆಕ್ರೇಷನ್ ಕಡಿಮೆ ಆಗುವಂಥ ನಾವು ಕ್ರೀಮ್ಸ್ನ ರೆಟಿನಾಲ್ ಬೇಸ್ಡ್ ಮೇನ್ ಥಿಂಗ್ ನಾವು ಅಡ್ವೈಸ್ ಮಾಡ್ತೀವಿ ನೈಟಲ್ಲಿ, ಮೈನ್ಲಿ ಫಾರ್ ದ ಆಯಿಲಿ ಸ್ಕಿನ್. ನೆಕ್ಸ್ಟ್ ಬಂದು ಡ್ರೈ ಸ್ಕಿನ್. ಸೊ ಡ್ರೈ ಸ್ಕಿನ್ ಅಂದರೆ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ, ಚಳಿಗಾಲದಾಗ ಇನ್ನೂ ಡ್ರೈ ಆಗುತ್ತೆ. ಸ್ಕಿನ್ ಯಾಕೆ ಡ್ರೈ ಆಗುತ್ತೆ ಅಂತಂದರೆ ಅವ್ರಿಗೆ ಜೆನೆಟಿಕಲಿ ಅವ್ರಿಗೆ ಹೆರಿಡಿಟರಿಯಿಂದನೂ ಬಂದಿರುತ್ತೆ, ಇಲ್ಲಾಂದರೆ ಅವ್ರು ಯಾರು ಜಾಸ್ತಿ ನೀರು ಚೆನ್ನಾಗಿ ಹೈಡ್ರೇಟ್ ಆಗಿರಲ್ಲ ಸ್ಕಿನ್ನು. ಸೊ ಮಿನಿಮಮ್ 3 to 4 ಲೀಟರ್ಸ್ ಆಫ್ ವಾಟರ್ ನಿಮಗೆ ಬೇಕಾಗುತ್ತೆ. ಸೊ ಯಾವಾಗ ವಿಂಟರ್ ಬಂದಾಗ ಸ್ಕಿನ್ ಇನ್ನೂ ಡ್ರೈ ಆಗುತ್ತೆ. ಸೊ ಹೈಡ್ರೇಷನ್ ಆಗಿರೋದು ವೆರಿ ಇಂಪಾರ್ಟೆಂಟ್. ಸೊ ಡ್ರೈ ಸ್ಕಿನ್ ಆಲ್ರೆಡಿ ಇರೋದ್ರಿಂದ ಸೊ ಅವರು ಸ್ವಲ್ಪ ಸ್ಕಿನ್ನ ಜಾಸ್ತಿ ಕೇರ್ ಮಾಡ್ಕೋಬೇಕಾಗತ್ತೆ. ಸೊ ಡ್ರೈ ಸ್ಕಿನ್ ಬಂದಾಗ ಮಾರ್ನಿಂಗ್ ರೂಟೀನಲ್ಲಿ ನಾವು ಫೇಸ್ ವಾಶ್ನ ಸಜೆಸ್ಟ್ ಮಾಡ್ತೀವಿ. ಅವ್ರಿಗೆ ಮೈಲ್ಡ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು, ಮೈಲ್ಡ್ ಆ್ಯಂಡ್ ನಾನ್ ಇರಿಟೆಂಟ್. ಸೊ ಅವ್ರಿಗೆ ಆಲ್ಮೋಸ್ಟ್ ಲೈಕ್ ಸಿಟೈಲ್ ಆಲ್ಕೋಹಾಲ್ ಬೇಸ್ಡ್ ಕ್ಲೆನ್ಸರ್ ನಾವು ಅಡ್ವೈಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್. ಸೊ ಮಾಯ್ಶ್ಚರೈಸರ್ ಬಂದಾಗ ಮೋರ್ ಆಫ್ ಥಿಕ್ ಲೈಕ್ ಕ್ರೀಮ್ ಬೇಸ್ಡ್ ಅಥವಾ ವೆರಿ ಥಿಕ್ ಕ್ರೀಮ್ನ ನಾವು ಅಡ್ವೈಸ್ ಮಾಡ್ತೀವಿ. ಮೋರ್ ಆಫ್ ಲೈಕ್ ಸಿರಾಮೈಡ್ ಬೇಸ್ಡ್ ಅಥವಾ ಸ್ಕ್ವಾಲಿನ್ ಅಥವಾ ಓಟ್ ಇರ್ಬೋದು, ಅಥವಾ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ನಮಗೆ. ಸೊ ಅದನ್ನು ಡಿಪೆಂಡಿಂಗ್ ಆನ್ ಲೈಕ್ ಡ್ರೈ ಎಷ್ಟು ಅವ್ರಿಗೆ ಯಾವ ಥರ ಗ್ರೇಡಿಂಗಲ್ಲಿ ಮಾಡಿಕೊಂಡು ಮಾಯ್ಶ್ಚರೈಸರ್ ಅಡ್ವೈಸ್ ಮಾಡ್ತೀವಿ. ನೆಕ್ಸ್ಟ್ ಸನ್ಸ್ಕ್ರೀನ್ ಅಂತ ಬಂದಾಗ ಮೋರ್ ಆಫ್ ಅವ್ರಿಗೆ ಕ್ರೀಮ್ ಬೇಸ್ಡ್ ಸ್ಕ್ರೀನ್ ನಾವು ಕೊಡ್ತೀವಿ ಡ್ರೈ ಸ್ಕಿನ್ ಇರೋರಿಗೆ. ಸೊ ಆದಷ್ಟು ಡ್ರೈ ಸ್ಕಿನ್ ಇರೋರು ಎಷ್ಟು ಫ್ರೀಕ್ವೆಂಟಾಗಿ ಫೇಸ್ ವಾಶ್ನ ಮಾಡ್ಕೋಬಾರ್ದು, ಲೈಕ್ ಮಿನಿಮಮ್ ಟ್ವೈಸ್ ಇನ್ ಎ ಡೇ ಓಕೆ. ದೆನ್ ಆಲ್ಸೋ ಫೋಮಿಂಗ್ ಫೇಸ್ ವಾಶ್ ಅಂತ ಹೇಳ್ತೀವಿ, ಲೈಕ್ ಜಾಸ್ತಿ ನೊರೆ ಬರುತ್ತಲ್ಲ ಅಂಥ ಫೇಸ್ ವಾಶ್ ಸೋಪ್ನ ಅವಾಯ್ಡ್ ಮಾಡಬೇಕು. ಆದಷ್ಟು ಸ್ಕಿನ್ನ ಹೈಡ್ರೇಟ್ ಮತ್ತು ಮಾಯ್ಶ್ಚರೈಸರ್ ಆಗಿ ಇಟ್ಕೋಬೇಕು. ಇಲ್ಲಾಂದರೆ ಅವ್ರಿಗೆ ಬೇರೆದು ಅಲರ್ಜಿಕ್ ಪ್ರಾಬ್ಲಮ್ ಲೈಕ್ ಮೋರ್ ಆಫ್ ಇರಿಟೇಷನ್ ಆಗಿರ್ಬೋದು ಅಥವಾ ರೆಡ್ನೆಸ್ ಆಗಿರ್ಬೋದು, ಅದು ಬಿಸಿಲು ಹೋದ ತಕ್ಷಣ ಬೇಗ ಬರ್ನ್ ಆಗಿರ್ಬೋದು, ತುಂಬಾ ಇಶ್ಯೂಸ್ನ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಈವ್ನಿಂಗ್ ರೂಟೀನ್ ಆಫ್ ಡ್ರೈ ಸ್ಕಿನ್ ಅಂತ ಬಂದಾಗ, ಸೊ ಈವ್ನಿಂಗ್ ರೂಟೀನಲ್ಲಿ ಎಗೇನ್ ಫೇಸ್ ವಾಶ್ ಸಜೆಸ್ಟ್ ಮಾಡ್ತೀವಿ. ಎಗೇನ್ ನೈಟ್ ಈವನ್ ಮಾಯ್ಶ್ಚರೈಸರ್ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ನೈಟ್ ರಿಪೇರ್ ಕ್ರೀಮ್ನ ಅಡ್ವೈಸ್ ಮಾಡ್ತೀವಿ. ಸೊ ಸ್ಕಿನ್ ಕೇರ್ ಇನ್ ಡ್ರೈ ಸ್ಕಿನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅದು ನೀವು ಪ್ರಿವೆಂಟ್ ಮಾಡ್ಕೊಂಡಿಲ್ಲ ಅಂದರೆ ಇಟ್ ಮೇ ಲೀಡ್ ಟು ಸಮ್ ಆಫ್ ದ ಡಿಸೀಸಸ್, ಮೇ ಬಿ ದ ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಥವಾ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅಥವಾ ಎಕ್ಸಿಮಾ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎಕ್ಸಿಮಾ. ಸೊ ಇದೆಲ್ಲ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕಿಂತ ಬರೋದಕ್ಕಿಂತ ಮುಂಚೆ ಪ್ರಿವೆಂಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು.